ಸಾಕು, ಭಾಷಣ ಕಟ್ ಆಗ್ತದೆ. ನೀವು ಮತ್ತೆ ಇಂಟ್ರಪ್ಷನ್ ಬೇಡ, ಇದು ದಯವಿಟ್ಟು ಪ್ಲೀಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಅಬಕಾರಿ ಸಚಿವರಿಗೆ ಏನ್ ಮನವಿ ಹೇಳಿ ಸರ್? ನಾನು ಈ ನಾವೆಲ್ಲರೂ ಕೂಡ ಒಂದು ಅಬ್ಜೆಕ್ಷನ್ ಕೊಡುವಂತ ಮುಖಾಂತರ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ವಿ. ಈಗಿನ ಸಂವಿಧಾನ ಸಮಸ್ಯೆ ಏನಪ್ಪಾ ಆಗಿದೆ ಅಂದ್ರೆ, ಸುಮಾರು ಈಗ ನಾವು ಕಟ್ತಾ ಇದ್ದಂಥದ್ದು 4,60,000 ರೂಪಾಯಿ ಲೈಸೆನ್ಸ್ ಫೀಸ್ ಇತ್ತು ಪ್ರತಿ ವರ್ಷ. ಈಗ ಅದು 1:100% ಮಾಡಿರೋದ್ರಿಂದ ಅದು 9,20,000 ರೂಪಾಯಿ ಅನ್ನ ನಾವು ಸರ್ಕಾರಕ್ಕೆ ಪಾವತಿ ಮಾಡ್ಬೇಕಾಗ್ತದೆ. ಬಟ್ ಇದೇನಾಗಿದೆ ಅಂದ್ರೆ ಅನ್ಸೈಂಟಿಫಿಕ್ ಆಗಿದೆ. ಈಗ ಏನಾಗ್ತದೆ, ಸರ್ಕಾರ ನಮ್ಗೆ 10% ಪ್ರಾಫಿಟ್ ಕೊಡ್ತಾ ಇದೆ, 1% ಅದರಲ್ಲಿ TCS ಕೂಡ ಕಟ್ಟಾಗಿ ನಮ್ಗೆ ಎಲ್ಲಾ ಸಣ್ಣದಾರಿಗೆ ಉಳಿತಾ ಇರೋದು 9% ಮಾತ್ರ. ಈಗ ಒಂದು ಅಂಗಡಿ, ಪ್ರತಿ ಅಂಗಡಿಲಿ ವರ್ಷಕ್ಕೆ 1 ಕೋಟಿ ವ್ಯಾಪಾರ ಆದರೆ ಆ ಒಂದು ಅಂಗಡಿಗೆ ಬರೀ 9 ಲಕ್ಷ ಲಾಭ ಬರ್ತದೆ ವರ್ಷಕ್ಕೆ. ಸರ್ಕಾರ ಮಾಡೋದು 9,20,000 ಆಗಿದೆ. ಇದು ಅವೈಜ್ಞಾನಿಕವಾಗಿದೆ ಅನ್ನೋದನ್ನ ಸರ್ಕಾರಕ್ಕೆ ನಾವು ಅಂಕಿ ಅಂಶ ಮೂಲಕ ನಾವು ಸರ್ಕಾರಕ್ಕೆ ಕೊಟ್ಟಿದೀವಿ. ಈ ಅಂಗಡಿಗಳನ್ನ ನಡೆಸಕ್ ಆಗ್ತಾ ಇಲ್ಲ. ಪ್ರತಿ ಅಂಗಡಿಯಲ್ಲಿ ಕನಿಷ್ಠ ಅಂದ್ರೆ 7 ರಿಂದ 8 ಜನ ಕೆಲಸ ಮಾಡ್ತಿದ್ದಾರೆ. ಅವರ ಜೀವನ ಕೂಡ ತೊಂದರೆ ಆಗ್ತದೆ. ಇದೊಂದು ಏನಪ್ಪಾ ಆಗ್ತಿದೆ ಅಂದ್ರೆ, ಇದು ಪ್ರತಿ ಬಾರಿ ಪಬ್ಲಿಕ್ಸ್ಗೆ ಮತ್ತು ಸಾರ್ವಜನಿಕರಿಗೆ ಹೊರೆ ಆಗ್ತದೆ. ಈಗ ಒಂದು ಚೀಪರ್ ಬಾಟ್ಲು 25-30 ರೂಪಾಯಿ ಇದ್ದಿದ್ದು 110 ರೂಪಾಯಿ ತನಕ ಆಗಿದೆ. ಇದೇನಾಗ್ತಿದೆ, ಇದು ಎಲ್ಲವೂ ಕೂಡ ಒಂದು ಪಬ್ಲಿಕ್ಸ್ಗೆ ಪರಿಣಾಮ ಬೀಳುವ ಮುಖಾಂತರ ಇದು ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ. ದಯಮಾಡಿ ಈಗ ಬೇರೆ ರಾಜ್ಯದಿಂದ ಲಿಕ್ಕರ್ ಅನ್ನ ಪರ್ಚೇಸ್ ಮಾಡುವಂತ ಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರದ ಜನಗಳು ದಯಮಾಡಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಫೀಸ್ ಅನ್ನ ಹೆಚ್ಚಳ ಮಾಡಬೇಡಿ. ಈಗ ಫೀಸ್ ಅನ್ನ ಕೂಡ ಕಂಟಿನ್ಯೂ ಮಾಡಿ. ಈಗ ಕಳೆದ ಬಾರಿ ಈಗ ಏನ್ 15-20 ಎಲ್ಲ ಬಿಯರ್ ರೇಟರ್ಸ್ ಮತ್ತೆ ಏನ್ ಚೀಪರ್ ರೇಟ್ಸ್ ಇತ್ತು ಅಂತ ಎಲ್ಲವೂ ಕೂಡ ಜಾಸ್ತಿ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಿದೆ. ಮತ್ತೆ ಲೈಸೆನ್ಸ್ ಫೀಸ್ ಮಾಡೋದ್ರಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಹಾಗಾಗಿ ತಮ್ಮಲ್ಲಿ ನಾನು ಕೈ ಮುಗ್ದು ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಎಲ್ಲಾ ಲೈಸೆನ್ಸ್ಗಳು ಹಾಗೂ ಕರ್ನಾಟಕದಿಂದ ಬೇರೆ ರಾಜ್ಯದಿಂದ ಬರೆದಂತಹ ಲಿಕ್ಕರ್ಗಳನ್ನ ತಡೆಯುವಂತಲ್ಲಿ ಯಶಸ್ವಿ ಆಗಬೇಕು. ತಮ್ಮಲ್ಲಿ ನಿಮ್ಮ ಪ್ರತಿ ಬಾರಿ ಎಲ್ಲ ನಮ್ಮ ರಾಜ್ಯ ಲೈಸೆನ್ಸ್ ಕೊಡೋದು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈ ಸಂದರ್ಭದಲ್ಲಿ ಸರ್, ಸರ್ಕಾರಕ್ಕೆ ಏನಾಗಿದೆ, ಈಗ ಲಿಕ್ಕರ್ ಅಲ್ಲಿ ದುಡ್ಡಿದೆ ಅನ್ನೋದು ಎಲ್ಲರೂ ಕೂಡ ಭಾವನೆ ಆಗಿದೆ. ದಯಮಾಡಿ ಏನಾಗಿದೆ, ಹಿಂದೆ ಇದ್ದಿದ್ದು ಸುಮಾರು 8,000 ಜನಕ್ಕೆ ಒಂದು ಅಂಗಡಿಗೆ ಪಾಪ್ಯುಲೇಷನ್ಗೆ ಅಂತ ಒಂದು ಅಂಗಡಿ ಇದ್ದಿದ್ದು. ಈಗ ಆ ರೀತಿ ಇಲ್ಲ. ಪ್ರತಿ 10 ಮೀಟರ್ಗೆ 100 ಮೀಟರ್ಗೆ ಅಂಗಡಿಗಳಾಗಿದೆ. CL7 ಏನಾಗಿದೆ, ಅದು ಕಳೆದ ಬಾರಿ ಅದರ ಆಕ್ಟ್ಗಳನ್ನ ಬದಲಾವಣೆ ಮಾಡಿ 24 ರೂಮ್ ಇದ್ದಿದ್ದ 10 ರೂಮಿಗೆ ತಂದಿದ್ದಾರೆ. ದಯಮಾಡಿ ಸರ್ಕಾರದಲ್ಲಿ ಇದು ಒಂದು ಮನವಿ ಮಾಡ್ಕೊತಾ ಇದೀವಿ. ಅಂಗಡಿಗಳು 2,000ದಿಂದ ಇವತ್ತು 13,000 ಅಂಗಡಿಗಳಾಗಿದೆ. ಪ್ರತಿ ಅಂಗಡಿಗಳು ನಡೆಸುವಂತದ್ದು ತುಂಬಾ ಕಷ್ಟಕರಾಗಿದೆ. ಈಗ ಏನು ನೀವು ಲೈಸೆನ್ಸ್ ಜಾಸ್ತಿ ಮಾಡ್ತಾ ಇದ್ರೆ, ಇದರಿಂದ ರಾಜ್ಯದಲ್ಲಿ 50% ಅಂಗಡಿಗಳು ಮುಚ್ಚುವಂತ ಸಾಧ್ಯತೆ ಇರ್ತದೆ. ಕಂಪ್ಲೀಟ್ ಟ್ರೇಡ್ ಕೂಡ ಒಂದು ಸ್ಟಾಪ್ ಆಗ್ತದೆ, ಲಿಕ್ಕರ್ ಟ್ರೇಡ್. ಇದನ್ನೇ ನಂಬಿಕೊಂಡಂತ ಸುಮಾರು ಲಕ್ಷಾಂತರ ಜನಗಳು ಇದನ್ನೇ ನಂಬಿಕೊಂಡು ಅವರು ಜೀವನಗಳನ್ನ ನಡೆಸ್ತಾ ಇದ್ದಾರೆ. ಇದರಿಂದ ತುಂಬಾ ಜನಗಳಿಗೆ ತೊಂದರೆ ಆಗ್ತದೆ. ಮುಖ್ಯವಾಗಿ ಜಂಗಕೂಡದಲ್ಲಿ ಜೀವನ ಮಾಡ್ತಿದ್ದಾರೆ, ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ. ಸರ್ಕಾರ CM ಸಿದ್ದರಾಮಯ್ಯ ಅವರೇ ಮನವಿ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಪ್ರತಿ ಬಾರಿ ನಮ್ಮ ರಾಜ್ಯದ ಲೈಸೆನ್ಸ್ಗಳನ್ನ ಉಳಿಸಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನಿಮಗೆ ಚೀಪರ್ ಲಿಕ್ಕರ್ ಇವಾಗ ರೇಟ್ ಜಾಸ್ತಿ ಆಗಿದೆ, ಅದರಿಂದ ನಿಮ್ಗೂ ಹೊಡ್ತಾ ಬಿಡುತ್ತೆ, ಸಾರ್ವಜನಿಕರಿಗೂ ಹೊಡ್ತಾ ಬಿಡುತ್ತೆ. ಹೌದು. ಈಗ ಹಿಂದೆ ಏನಾಗ್ತಿತ್ತು, ಏನಾಗಿದೆ, ಹಿಂದೆ ಕಮ್ಮಿಗೆ ಚೀಪರ್ ಲಿಕ್ಕರ್ ಸಿಕ್ತಿತ್ತು. ಒಬ್ಬ ಮನುಷ್ಯ ಒಂದು ಲಿಕ್ಕರ್ ಬಾಟ್ಲನ್ನ ಒಂದು ಬಾಟ್ಲು ತಗೊಂಡು ಅವ್ರ ಜೀವನ ಕೂಡ ನಡೆಸ್ಕೊಂಡು ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಾದ್ರು 90 ಒಂದು ಕ್ವಾರ್ಟರ್ ಎಣ್ಣೆ ಬೇಕಿತ್ತು, ಯಾವ್ದೊಂದು ಚೀಪರ್ ಆಗ್ಲಿ. ಅದೇನಾಗ್ತಿದೆ, ಆ ಕೊಡೋಂತ ಲೇಬರ್ ಕಾಸ್ಟ್ಗೆ ಅದು ವರ್ಕೌಟ್ ಆಗ್ತಿತ್ತು. ಈಗ ಏನಾಗ್ತಿದೆ, ಸೇಲ್ಸ್ ಕೂಡ ಕಮ್ಮಿ ಆಗಿದೆ ಇದರಿಂದ. ಸೊ ರೇಟ್ ಈಗ 110-220 ರೂಪಾಯಿ ಹೋದಾಗ ಮನುಷ್ಯ 90 ಕುಡಿತು, ಒಂದು ಕ್ವಾರ್ಟರ್ ಕುಡಿತಿದ್ದು ಕುಡಿತಿದೆ. ಈಗೇನಾಗಿದೆ, 90 ಬಂದಿದೆ. ಇದರಿಂದ ಕೂಡ ಸೇಲ್ಸ್ ಕೂಡ ಅವಾಯ್ಡ್ ಆಗಿದೆ. ಸೊ ದಯಮಾಡಿ ಏನಾಗ್ತಿದೆ, ಅದು ಎಲ್ಲ ಒಂಥರ ಇದು ರೇಟ್ ಜಾಸ್ತಿ ಆಗೋದಿಲ್ಲ, ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ, ಬೇರೆ ಕಾಸ್ಟ್ಗಳು ಕೂಡ ಜಾಸ್ತಿ ಆಗ್ತದೆ. ಜಾಸ್ತಿ ಮಾಡಿದ್ರು ನಿಮ್ಗೆ ಪರ್ಸೆಂಟೇಜ್ ಇದು ನಿಮ್ಗೆ ನಮಗೆ ಈ ತರ ಒಂದೇ ಸಮ ರೇಟ್ ಅನ್ನ ರೈಸ್ ಮಾಡಿದ ಉದಾಹರಣೆಗಳಿಲ್ಲ. ಆಮೇಲೆ ಬೇರೆ ರಾಜ್ಯಗಳಿಗೆ
ನಮ್ಮ ರೇಟಲ್ಲಿ ಲಿಕ್ಕರ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಯಾರೇ ಕೂಡ ಭಾಷರು ಕೂಡ ಸಾರ್ವಜನಿಕರು ಭಾಷಿಕರು ಏನಪ್ಪ ಬಾರದವರು ಎಲ್ಲ ಕೂಡ ಚೆನ್ನಾಗಿದ್ದಾರೆ, ಆರ್ಥಿಕವಾಗಿ ಇದಾರೆ ಅಂತ ಕೂಡ ಒಂದು ಭಾವನೆ ಇದೆ. ಬಟ್ ಬೆಂಗಳೂರು ಸಿಟಿನೇ ಬೇರೆ, ರೂರಲ್ ಏನೇ ಬೇರೆ. ಈಗ ಏನಾಗಿದೆ, ಬೆಂಗಳೂರು ಸಿಟಿಲಿ ಪೆಕ್ ಸಿಸ್ಟಮ್, ಲಾ ಸಿಸ್ಟಮ್ ಅನ್ನೋದು ಕೂಡ ಸಿಟಿ ಸೈಡ್ಸ್ ಇದೆ. ಬಟ್ ರೂರಲ್ ಅಲ್ಲಿ ಏನಾಗಿದೆ, ಎಲ್ಲರೂ ಕೂಡ MRP ಅಂಡರ್ ಸೇಲ್ ಕೂಡ ಇದೆ. ಸೊ ಇದೇನಾಗಿದೆ, ಇದು ರೇಟ್ ಜಾಸ್ತಿ ಮಾಡೋ ರಿನ್ಯೂವಲ್ ಫೀಸು ನೇರ ಪರಿಣಾಮ ರೂರಲ್ ಸೈಡ್ ಗ್ರಾಮಾಂತರ ಪ್ರದೇಶಗಳಿಗೆ ಬಿದ್ದಿದೆ. ಇದರಿಂದ ಏನಾಗ್ತದೆ, ಎಲ್ಲಾ ಲೈಸೆನ್ಸ್ಗಳು ಸಮಸ್ಯೆಗಳಿದ್ದಾರೆ. ಮತ್ತೆ ಪಬ್ಲಿಕ್ ಸಾರ್ವಜನಿಕರಿಗೆ ಇದರಿಂದ ರೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ತುಂಬಾ ಟ್ರೇಡ್ಗೆ ಹೊಡ್ತಾ ಬಿದ್ದಿದೆ. ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಂಡಿಷ್ಟೇ, ದಯಮಾಡಿ ಲೈಸೆನ್ಸ್ ಫೀಸ್ ಅನ್ನು ಕಮ್ಮಿ ಮಾಡಿ. ಎಲ್ಲಾ ಏನೀಗ ಪರ್ಸೆಂಟೇಜ್ ಇದೆ, ನಮ್ದು 20% ಲಿಕ್ಕರ್ ಟ್ರೇಡ್ ಅಲ್ಲಿ ಪ್ರಾಫಿಟ್ ಇದ್ದಿದ್ದು ಅದನ್ನ ಕಳೆದು ಏನೊಂದು 3-4-20 ವರ್ಷದಿಂದ ಅದನ್ನ 10% ಕಮ್ಮಿ ಮಾಡುದು. ಇದೇನಿಲ್ಲ, ನಾವೆಲ್ಲಾ ಲಿಕ್ಕರ್ ಟ್ರೇಡರ್ಸ್ ಅವರು ಅವ್ರ ಅಸೋಸಿಯೇಷನ್ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಏನು ಕಳೆದು 20% ಇತ್ತು ಅದನ್ನ ಅಟ್ಲೀಸ್ಟ್ ಒಂದು 5% ರೈಸ್ ಮಾಡಿದ್ರೆ ಎಲ್ಲರೂ ಕೂಡ ಲೈಸೆನ್ಸ್ ಕೂಡ ನೆಮ್ಮದಿಯಾಗಿರ್ತಾರೆ, ಅವ್ರ ಜೀವನವನ್ನ ಮಾಡ್ತಾರೆ. ಇದರಿಂದ ಲಕ್ಷಾಂತರ ಜನ ಏನು ಈ ಟ್ರೇಡ್ ನ ನಂಬಿಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಉಳಿವಿಗೆ ಸರ್ಕಾರ ಒಂದು ನೇರ ಹೊಣೆ ಆಗ್ತದೆ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಸರ್. ನಾವು ಮಾತನ್ನು ಹೇಳಿದೀವಿ ಅವರಿಗೆ, ಸ್ವಾಮಿ ನೀವು ಡ್ಯೂಟಿಯನ್ನ ಈ ಪಾರ್ಟಿ ಜಾಸ್ತಿ ಮಾಡ್ತಾ ಹೋದ್ರೆ ಸಾಮಾನ್ಯ ಜನಗಳಿಗೆ ನಿಮ್ಮ ಮದ್ಯವನ್ನೇ ಕುಡಿದು ಅವರಿಗೆ ಅಮಲಾಗಬೇಕಂತ ಏನಿಲ್ಲ. ಕಡಿಮೆ ದರದಲ್ಲಿ ಅವರು ಅಮಲಾಗುವಂತ, ಎಂಜಾಯ್ ಮಾಡುವಂತ ಸ್ವತ್ತುಗಳು ಬಹಳಷ್ಟು ಸಿಗ್ತವೆ. ಬಿಸ್ಕಿ ಕುಡದೆ ಅಮಲಾಗಬೇಕಾ, ಬ್ರಾಂಡಿ ಕುಡದೆ ಅಮಲಾಗಬೇಕಾ, ಗಾಂಜಾಗಳು ಮಾರ್ಕೆಟ್ ನಲ್ಲಿ ಬೇಕಾದಕ್ಕೆ ಸಿಗ್ತವೆ. ಅದನ್ನು ತಗೊಂಡ್ರು ಕೂಡ ಅವರಿಗೆ ಅಮಲಾಗ್ತದೆ ಅಂತ ಹೇಳಿದಾಗ ಅವರು ನಗಾಡಿದ್ರು. ಇನ್ನೂ ಒಂದು ಮೀಟಿಂಗ್ ಆಯ್ತು ಅವ್ರ ಜೊತೆ, ನಮ್ಮ ಚರ್ಚೆಯ ನಂತರ ಇತ್ತೀಚೆಗೆ ಕರೆದಿದ್ರು. ಚರ್ಚೆಯ ನಂತರ ಹೇಳಿದಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಪ್ಷನ್ನ ಅವಶ್ಯಕತೆ ಇಲ್ಲ, ಡ್ಯೂಟಿಗಳನ್ನು ನೀವು ಕಡಿಮೆ ಮಾಡಿ, ಎನ್ಫೋರ್ಸ್ಮೆಂಟ್ ಟೈಟ್ ಮಾಡಿ, ನಿರೀಕ್ಷಿತ ರೆವಿನ್ಯೂ ಬಂದೇ ಬರ್ತದೆ. ಇದು 25 ವರ್ಷಗಳಿಂದ ಇಂತಹ ಸಲಹೆಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇದು ಖಂಡಿತ ಬರ್ತದೆ ಎನ್ನುವ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾನು ಅಥವಾ ಅಧ್ಯಕ್ಷರು ಅಥವಾ ಕೋಶಾಧಿಕಾರಿ ನಾವ್ಯಾರು ಹೇಳಿದ ತಕ್ಷಣ ಅದು ನಿಲ್ಲಲ್ಲ. ನೀವುಗಳು ನಮ್ಮ ಜೊತೆ ಸದೃಢವಾಗಿ ನಿಂತರೆ ಮಾತ್ರ ಸರ್ಕಾರದಿಂದ ಮುಂದಕ್ಕೆ ಆಗುವ ಅನಾಹುತಗಳನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಧಿಕಾರಿಗಳ ಕಥೆ ಹೇಗಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರೊಂದು ಅಂಗಡಿ